ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. 2024-25 ಏನು ವಾರ್ಷಿಕ ವರ್ಷ ಇತ್ತು, ಅಲ್ಲಿ ಬೇರೆ ಬೇರೆ ಕಾರಣಗಳಿಂದ ನಿಮ್ಮ ಒಂದು ಅಟೆಂಡೆನ್ಸ್ ಕಡಿಮೆಯಾಗಿ SSLC ಎಕ್ಸಾಮ್ ಒಂದೇನಿದೆ ಅಲ್ಲಿ ನಿಮಗೆ ಪರೀಕ್ಷೆ ಬರಲಿಕ್ಕೆ ಆಗಿರಲಿಲ್ಲ. ಅಂದರೆ ಅಲ್ಲಿ ಹಾಲ್ ಟಿಕೆಟ್ ಬಂದಿರಲಿಲ್ಲ. ಯಾಕಂದರೆ ಅಟೆಂಡೆನ್ಸ್ ಕಡಿಮೆ ಇದ್ದಾಗ ಅಲ್ಲಿ ಹಾಲ್ ಟಿಕೆಟ್ ಜನರೇಟ್ ಕೂಡ ಆಗಿರೋದಿಲ್ಲ. ಸೊ ಈ ಒಂದು ಕಾರಣಗಳಿಂದ ನೀವು ಎಕ್ಸಾಮನ್ನು ಬರೀಲಿಕ್ಕೆ ಆಗಿಲ್ಲ. ಸೊ ಆದ್ಮೇಲೆ ನಿಮ್ಮ ಈ ಒಂದು ವಿದ್ಯಾರ್ಥಿಗಳ ಒಂದು ಹಿತಾಸಕ್ತಿಯನ್ನು ಗಮನಿಸಿ ಇಲಾಖೆಯು ಏನು ಮಾಡಿದೆ ಅಂದರೆ, ಯಾರು ಅಟೆಂಡೆನ್ಸ್ ಕಡಿಮೆ ಇದೆ ಅಂಥ ವಿದ್ಯಾರ್ಥಿಗಳನ್ನು ಖಾಸಗಿ ಅಭ್ಯರ್ಥಿಯಾಗಿ ನೋಂದಣಿ ಮಾಡಿ ಎಕ್ಸಾಮ್ 2 ಅನ್ನು ಬರೀಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಅಂದರೆ ಅಟೆಂಡೆನ್ಸಿಂದ ಯಾವೆಲ್ಲ ವಿದ್ಯಾರ್ಥಿಗಳು ಹಾಲ್ ಟಿಕೆಟನ್ನು ಪಡೆದಿಲ್ಲ, ನೀವು ಎಕ್ಸಾಮ್ 2ಗಾಗಿ ಪ್ರೈವೇಟ್ ವಿದ್ಯಾರ್ಥಿಯಾಗಿ ನೀವು ನೋಂದಣಿ ಮಾಡಬೇಕು, ನೀವು ಕೂಡ ಪರೀಕ್ಷೆಯನ್ನು ಬರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ಸೊ ಬನ್ನಿ ನೋಡ್ತಾ ಹೋಗೋಣ ಏನೆಲ್ಲ ಪ್ರೊಸೆಸ್ ಇದೆ. ಸೊ ಈ ಒಂದು ಪ್ರೈವೇಟ್ ಆಗಿ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ನೀವು ಕೂಡಲೇ ನಿಮ್ಮ ಶಾಲೆಗೆ ಭೇಟಿಯಾಗಿ ಮುಖ್ಯ ಗುರುಗಳನ್ನ ಭೇಟಿಯಾಗಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಅನ್ನು ಮಾಡ್ಕೊಳ್ಬೇಕು. ಸೊ ಏನ್ ಪ್ರೊಸೆಸ್ ಇದೆ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಮುಖ್ಯ ಗುರುಗಳ ದೃಷ್ಟಿಯಿಂದ ಕೂಡ ಉಪಯೋಗ ಆಗುತ್ತೆ, ಜೊತೆಯಲ್ಲಿ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಕೂಡ ಉಪಯೋಗ ಆಗುತ್ತೆ. ಯಾಕಂದ್ರೆ ಏನೆಲ್ಲ ಪ್ರೊಸೀಜರ್ ಇದೆ ಅಂತ ನಿಮಗೆ ಗೊತ್ತಾದ್ರೆ ಅಲ್ಲಿ ಶುಲ್ಕ ಏನಿದೆ ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಕ್ಲಿಯರ್ ವಿದ್ಯಾರ್ಥಿಗೂ ಆಗುತ್ತೆ. ಸೊ ಅದಕ್ಕಾಗಿ ಆಗ ಶಾಲೆಗೆ ಹೋಗಿ ಮುಖ್ಯಗುರುಗಳನ್ನ ಭೇಟಿಯಾಗುವಾಗ ಈ ಒಂದು ಮಾಹಿತಿ ನಿಮಗೆ ಉಪಯೋಗವಾಗುತ್ತೆ ಅಂತ ಹೇಳ್ತಾ, ಸೊ ಆದ್ಮೇಲೆ ಈ ಒಂದು ಸ್ಕೂಲ್ ಲಾಗಿನ್ ಅನ್ನು ನಾವು ಲಾಗಿನ್ ಮಾಡಿದಾಗ ಇಲ್ಲಿ ಒಂದು 2025 SSLC ಎಕ್ಸಾಮಿನೇಷನ್ 2 ರಿಜಿಸ್ಟ್ರೇಷನ್ ಅಂತ ಲಿಂಕ್ ಅನ್ನು ಪ್ರೊವೈಡ್ ಮಾಡಲಾಗಿದೆ. ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ CCEPF ಅಂದರೆ ಪ್ರೈವೇಟ್ ಫ್ರೆಶ್ ರಿಜಿಸ್ಟ್ರೇಷನ್ ಅಂತ ಒಂದು ಲಿಂಕ್ ಅನ್ನು ಕೊಡಲಾಗಿದೆ. ಸೊ ಈ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಸೆಲೆಕ್ಟ್ SATS ನಂಬರ್ ಅಂತ ಇದೆ. ಸೊ ಯಾವ ವಿದ್ಯಾರ್ಥಿಗಳು ಅಟೆಂಡೆನ್ಸ್ ಕಡಿಮೆಯಿಂದ ಪರೀಕ್ಷೆ ಬರೆದಿಲ್ಲ ಅವರಿಗೆ ಇಲ್ಲಿ ಹಾಲ್ ಟಿಕೆಟ್ ನಂಬರ್ ಅಂತೂ ಜನರೇಟ್ ಆಗಿರೋದಿಲ್ಲ. ಸೊ SATS ನಂಬರ್ ಅಂತ ಇರ್ತದೆ. ಸೊ ಇಲ್ಲಿ ಸೆಲೆಕ್ಟ್ ಅಂತ ಇದೆ. ಸೆಲೆಕ್ಟ್ ಅಂತ ನೀವು ಕ್ಲಿಕ್ ಮಾಡಿದಾಗ ಈ ಒಂದು ಶಾಲೆಯಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಅಟೆಂಡೆನ್ಸ್ ಕೊರತೆಯಿಂದ ಪರೀಕ್ಷೆ ಬರೆದಿಲ್ಲ ಆ ವಿದ್ಯಾರ್ಥಿಗಳ ಒಂದು ಪಟ್ಟಿ ಇಲ್ಲಿ ಬರುತ್ತೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಮಾನ್ಯ ಮುಖ್ಯ ಗುರುಗಳೇ, ಸೊ ಇಲ್ಲಿ ಈ ಒಂದು ಪಟ್ಟಿ ಬರ್ತದೆ. ಈ ಪಟ್ಟಿ ಏನ್ ಹೇಳುತ್ತೆ ಅಂದ್ರೆ, ನಿಮ್ಮ ಶಾಲೆಯಲ್ಲಿ ಅಟೆಂಡೆನ್ಸ್ ಕೊರತೆಯಿಂದ ಎಕ್ಸಾಮ್ 1 ಬರೆದೇ ಇರುವಂತ ವಿದ್ಯಾರ್ಥಿಗಳ ಪಟ್ಟಿ. ಸೊ ಇಲ್ಲಿ ನಾವು ಯಾವ ವಿದ್ಯಾರ್ಥಿಯನ್ನ ನಾವು ರಿಜಿಸ್ಟ್ರೇಷನ್ ಮಾಡಬೇಕಾಗಿದೆ ಆಸ್ ಎ ಪ್ರೈವೇಟ್ ಫ್ರೆಶ್ ಅಂತ, ಸೊ ಆ ವಿದ್ಯಾರ್ಥಿಯನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ವ್ಯೂ ಅಂತ ಕೊಡಬೇಕು. ಸೊ ವ್ಯೂ ಅಂತ ಕೊಟ್ಟಾಗ ಕೆಳಗಡೆ ಬರ್ತದೆ, ಇಲ್ಲಿ SATS ನಂಬರ್ ಬರುತ್ತೆ, ಸ್ಟೂಡೆಂಟ್ ನೇಮ್ ಬರುತ್ತೆ, ಫಾದರ್ ನೇಮ್ ಬರುತ್ತೆ, ಮದರ್ ನೇಮ್ ಬರ್ತದೆ. ಇಲ್ಲಿ ಕ್ಯಾಂಡಿಡೇಟ್ ಟೈಪ್ ಅಂದಾಗ ಪ್ರೈವೇಟ್ ಫ್ರೆಶ್ ಅಂತ ಬರುತ್ತೆ. ಫೀ ಅಮೌಂಟು 236 ಇದೆ, 236 ರೂಪಾಯಿ 236 ಫೀಸ್ ಅಮೌಂಟ್ ಇದೆ. ಈ 236 ಅಮೌಂಟನ್ನು ನೀವು ನಿಮ್ಮ ಮುಖ್ಯ ಗುರುಗಳಿಗೆ ಕೊಡಬೇಕು. ಸೊ ಇಲ್ಲಿ ಒಂದು ಗಮನಿಸ್ತಾ ಹೋದಾಗ ಇಲ್ಲಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ, ಸೊ ವಿದ್ಯಾರ್ಥಿನಿಯರಿಗೂ ಕೂಡ ಅಷ್ಟೇ ಇದೆ, ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೇ ಒಂದು ಫೀಸ್ ಇದೆ. ಫೀಸ್ನಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಆಸ್ ಎ ಪ್ರೈವೇಟ್ ಅಂತ ನೀವು ಬರೆಯುವಾಗ ಇಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗೋದಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಶಾಲೆಗೆ ಹೋಗುವಾಗ ನೀವು 236 ರೂಪಾಯಿ ಫೀಸನ್ನು ತೆಗೆದುಕೊಂಡು ಹೋಗಿ, ಅದನ್ನು ಹೊರತುಪಡಿಸಿದರೆ ಇಲ್ಲಿ ಯಾವುದೇ ರೀತಿಯ ಒಂದು ಡಾಕ್ಯುಮೆಂಟ್ಸ್ಗಳು ಬೇಕಾಗೋದಿಲ್ಲ. ಯಾಕಂದರೆ ಈಗಾಗಲೇ ನಿಮ್ಮ ಒಂದು ಅಲ್ಲಿ ರಿಜಿಸ್ಟ್ರೇಷನ್ ಮಾಡುವಾಗ ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿರ್ತಾರೆ. ಬಟ್ ನಿಮ್ಮ ಹಾಲ್ ಟಿಕೆಟ್ ಯಾಕೆ ಬಂದಿಲ್ಲ ಅಂದರೆ ನಿಮ್ಮ ಒಂದು ಅಟೆಂಡೆನ್ಸ್ ಕೊರತೆಯಿಂದ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲಾಖೆಯು ಒದಗಿಸಿರುವಂಥ ಸದಾವಕಾಶವನ್ನು ಬಳಸಿಕೊಂಡು ಕೂಡಲೇ ಶಾಲೆಗೆ ಹೋಗಿ ಆಸ್ ಎ ಪ್ರೈವೇಟ್ ಅಂತ ನೀವು ಪ್ರೈವೇಟ್ ವಿದ್ಯಾರ್ಥಿ ಅಂತ ನೀವು ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ರೀತಿಯ ಎಜುಕೇಷನ್ ಕಂಟೆಂಟ್ ರೀಚ್ ಆಗಬೇಕಾದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.